ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ಹಾಯ್ ಮಾಡು. ಹಾಯ್, ಹೇಗಿದ್ದೀರಾ? ನೀನೇ ಮಾಡ್ತೀಯಾ? ಹಂಗೆ ಮಾತಾಡಪ್ಪ. ಹಾಯ್ ದರ್ಶನ, ಏನು ಮಾಡ್ತಿದ್ದೀರಾ? ನೀನು ಏನು ಮಾಡ್ತಿದ್ದೆ ಬಂದೆ? ಮಾಮಿ ಮಾಡ್ದಪ್ಪ. ನೋಡಿ, ಮಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಮಾಮಿಗೆ ನಮಸ್ಕಾರ ಮಾಡ್ಕೊಂಬಗ್ನೆ. ನಮಸ್ಕಾರ ಮಾಡ್ಕೊಳ. ಬಗ್ಗು ಬಗ್ಗು, ಇಲ್ಲ ಒಳಕೋಬಾರ್ದು. ನಮಸ್ಕಾರ ಮಾಡ್ಕೊ. ಗೆ ಜಾಣ. ಬಾಯ್ ಮಾಡು ಮಾಮಿಗೆ. ಬಾಯ್ ಮಾಮಿ. ಹಾಂ, ಅದೆಲ್ಲ ಬೇಡ, ಅದೆಲ್ಲ ಬೇಡ, ಒಳಗಡೆ ಬೇಡ. ಬಾ, ಸಾಕು, ಇಟ್ಟಿದ್ದೀನಿ. ಎಲ್ಲಿ ಈ ಕಡೆ ತಿರುಗು. ನೋಡು, ಬೊಟ್ಟೆಲ್ಲ ಇಟ್ಟಿದ್ದೀನಿ ಆಲ್ರೆಡಿ. ಹೋಗೋಣ. ಏಯ್, ಏನು ಮಾಡ್ತಿದ್ಯಾ? ಯಾರು ಹೇಳ್ಕೊಟ್ಟಿದ್ದು ನಿಂಗಿದೆಲ್ಲ? ಮಾಮಿ ಮಾಡೋಕ್ಕೆ ಇಲ್ವಿ. ಮಾಮಿಗೆ ಮಾಮಿ ಮಾಡಬೇಕು. ಅಮ್ಮಂಗೆ ಯಾಕೆ ಮಾಡಿದೆ? ಅಮ್ಮಂಗೆ ಯಾಕಪ್ಪ ಮಾಡಿದೆ? ಸಾಕು, ಬಾರಪ್ಪ. ಚಪ್ಪಲಿ ಹಾಕ್ಕೊಂಡಿದ್ಯಾ? ಅಷ್ಟೆಲ್ಲ ಒಳಗಡೆ ಎಲ್ಲ ಹೋಗ್ಬಾರ್ದು. ಹೋಗೋಣ. ಎಲ್ಲೋಗೋಣ ಈಗ? ಆಚೆ ಹೋಗ್ಬೇಕಾ? ಹೂವು ಯಾರು ಮುಡ್ಸಿದ್ದು ನಿಂಗೆ? ಹೂವು ಯಾರು ಮುಡ್ಸಿದ್ದು? ಹೋಗೋಣ, ರೌಂಡ್ ಹೋಗೋಣ. ಹಿಡ್ಕೊ. ಯಾರ ಮನೆಗೆ ಹೋಗೋಣ? ಬರಬೇಕಾ? ನಾವಿವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾಯಿದ್ವಿ. ಯಾಕಂದರೆ ನನ್ನ ತಂಗಿ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ಲು, ಬನ್ನಿ ಅಕ್ಕ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ದರ್ಶನ ಇಬ್ಬರು ರೆಡಿಯಾಗಿ ಹೊರಡ್ತಾಯಿದ್ದೀವಿ. ಅವಳಂತೂ ಆಲ್ರೆಡಿ ರೆಡಿಯಾಗಿ ಸೈಕಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾಳೆ. ಹೋಗೋಣಮ್ಮ. ಇನ್ನೇನು ಹೊರಡಬೇಕು. ಪೂಜೆ ಆಯಿತು, ಎಲ್ಲ ಕೆಲಸನೂ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ಇಲ್ಲೋಡು ಕಳ್ಳ ಕಣ್ಣೊಡಿ. ಅಯ್ಯ ಗುವ್ವ ಕುಕ್ಕ ಮಾಡ. ಕಣ್ಣ ಮುಚ್ಚಿ ಕಡಗಡೆ ಕುಕ್ಕ. ಲವಿ ಹಂಗ ಮಾಡೋದು ಲವಿ. ಅಯ್ಯಪ್ಪ, ಒಂದು ಪುತ್ತ ಕೊಡು. ಲವ್ ಯು. ಎರಡು ಕೈ ಮಾಡು, ಎರಡು ಕೈ ಮಾಡಂಗೆ, ಎರಡು ಕೈ ಒಟ್ಟಿಗೆ. ಇಲ್ಲೇ ಹತ್ರದಲ್ಲಿ ಇದ್ದಿದ್ದರಿಂದ ಅಣ್ಣನ ಮನೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ತುಂಬ. ಸ್ವಲ್ಪ ತಲೆಗೆ ಎಣ್ಣೆ ಹಾಕಿದ್ದೆ ಪಾಪಂಗೆ, ಹಂಗಾಗಿ ಇದರಲ್ಲೇ ಹೋಗ್ತಾ ಇದ್ದೀವಿ. ಹಂಗೇ ಇಲ್ಲ ಅಂದರೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು. ಮಕ್ಕಳನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ನನ್ನ ತಂಗಿ ಕೂಡ ಬಂದಿದ್ದರಿಂದ ಮತ್ತು ಪಾಪದು ಇನ್ನೇನು ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗೋದ್ರಲ್ಲಿತ್ತು. ಸೊ ಅದಕ್ಕೆ ಸೆಕೆಂಡ್ ಮಂತಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಥೀಮ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ದರ್ಶನ್ ದಿಯಾ ಆಟಾಡ್ತಾಯಿದ್ರು. ಅವರಿಬ್ಬರು ಅವ್ರ ಪಾಡಿಗೆ ಅವರು. ನಾವು ಬೇಳೆ ಮತ್ತು ಈ ಹೊಂಗೆ ಎಲೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ. ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಅದು ನೀಟಾಗಿ ಕುತ್ಕೋಬೇಕು ಅಂದ್ಬಿಟ್ಟು ಐರನ್ ಎಲ್ಲ ಮಾಡಿಕೊಂಡು ನನ್ನ ತಂಗಿ ಪಾಪುನ ಆಟಾಡಿಸ್ತಾಯಿದ್ಲು. ಹಾಗೆ ನಮ್ಮ ಅತ್ತಿಗೆ ಸ್ವಲ್ಪ ಐರನ್ ಎಲ್ಲ ಮಾಡಿಕೊಟ್ರು, ಸ್ವಲ್ಪ ಎಲ್ಲ ಜೋಡಿಸೋದಕ್ಕೆ ಥೀಮ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಒಂದು ಕಡೆ ದರ್ಶನ ದಿಯಾನ ನೋಡ್ಕೊತಾ ಇದ್ವಿ, ಇನ್ನೊಂದು ಕಡೆ ಚಿಕ್ಕ ಪಾಪು ನೋಡಿಕೊಂಡು ಹಾಗೆಯೇ ಥೀಮ್ಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು. ನೀನು ಎಲ್ರದ್ದು ಟಿಫನ್ ಕೂಡ ಆಗಿತ್ತು. ದರ್ಶನ ದಿಯಾ ಅಂತೂ ಇಬ್ಬರು ಜೊತೆಲಿ ಇದ್ಬಿಟ್ರೆ ಫುಲ್ ಖುಷಿನ ಖುಷಿ. ಯಾರ ಮಾತು ಕೇಳಲ್ಲ ಅವರಿಬ್ರು. ಆಟ ಆಡ್ಕೊಂಡಿದ್ರು ಪಾಪ. ಆಮೇಲೆ ಥೀಮ್ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಕಳಿಸಿದ್ವಿ. ಅಲ್ಲಿ ಆಟ ಆಡ್ಕೊಂಡು ಎಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಪಾಪುದು ಫೋಟೋನ ತೆಗಿಯೋಕ್ಕೆ ಬಿಡಲ್ಲ, ಮತ್ತು ಅಲ್ಲಿ ಥೀಮ್ಗೇನು ಜೋಡ್ಸೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಕಳ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ವಲ್ಪ ಹೊತ್ತು ಆಟ ಆಡಲಿ, ಇನ್ನು ರೆಡಿ ಮಾಡೋ ಗಂಟ ಪಾಪು ಬೇರೆ ಇದ್ದಿತ್ತಲ್ವ ಅಂತ ಹಾಗೆ ಆಟ ಆಡ್ತಾಯಿದ್ರು, ನೋಡ್ಕೊಂಡಿದ್ವಿ. ಆಮೇಲೆ ದಿಯಾ ಸ್ವಲ್ಪ ದರ್ಶನಂದು ಗಾಗಲ್ ನೋಡಿದ್ಲಾ, ಅವಳು ನಾನು ಹಾಕೋತೀನಿ ಅಂತಂದ್ಲು. ಚೆನ್ನಾಗಿ ಕಾಣಿಸಿತ್ತು ದಿಯಂಗೂ ಕೂಡ.
ಓಕೆ. ಒಬ್ರಿಗೆ ಹಾಕ್ಕೊಂಡ್ರೆ ಇನ್ನೊಬ್ರು ನಾನು ಹಾಕ್ಕೋಬೇಕು ಅನ್ನೋ ಒಂದು ಆಸೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾವುದೋ ಆಟ ಸಾಮಾನು ಕೂಡ ಮುಟ್ಟಿರಲ್ಲ ಇಬ್ಬರು ಕೂಡ. ದರ್ಶನನೂ ಹಂಗೆ ಮಾಡ್ತಾಳೆ ದಿಯಾ ಬಂದರೆ. 2 ಬೇಷನ್ ಆಟ ಸಾಮಾನೆಲ್ಲ ಹಾಗೇ ಇರುತ್ತೆ. ಅದನ್ನು ಮುಟ್ಟು ನೋಡ್ರಲ್ಲ, ಆ ಕಡೆ ತಿರುಗೂ ನೋಡ್ರಲ್ಲ. ಬಟ್ ಆದರೆ ದಿಯಾ ಮುಟ್ಟಕ್ಕೆ ಹೋದರೆ ಅವಾಗ ದರ್ಶನಂಗೆ ಬೇಕು, ದರ್ಶನ ಮುಟ್ಟಿದ್ರೆ ದಿಯಂಗೆ ಬೇಕು. ಆ ಥರ ಮಕ್ಕಳದು. ಮತ್ತು ಈ ಥೀಮ್ ಮಾಡಬೇಕಾದ್ರೆ ನನಗೆ ಸ್ಪೆಷಲಾಗಿ ನೆನಪಾಗಿದ್ದು, ನಾವು ಚಿಕ್ಕ ಮಕ್ಕಳಿರೋವಾಗ ಊರಲ್ಲಿ ಹಳ್ಳಿ ಕಡೆ ಎಲ್ಲ ಹೋದಾಗ ದುಡ್ಡು ಅಂತ ಅಂದ್ಬಿಟ್ಟು ಈ ಹೊಂಗೆ ಮರದ ಎಲೆಗಳನ್ನ ಕಿತ್ಕೊಂಡು ಆಟ ಆಡ್ತಾಯಿದ್ವಿ. ದುಡ್ಡು ಥರ 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕಡ್ಡಿಯಲ್ಲಿ ಗೀಚ್ಬಿಟ್ಟು ಅದನ್ನು ದುಡ್ಡು ಥರ ಯೂಸ್ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ. ಅದೆಲ್ಲ ನೆನಪಾಯ್ತು ಆ ಥೀಮ್ ಮಾಡಬೇಕಾದ್ರೆ. ಈ ಮಕ್ಕಳನ್ನ ಇಟ್ಕೊಂಡು ಇವ್ರುಗಳ್ನ ನೋಡ್ಕೊಳ್ಳೋ ಅಷ್ಟರಲ್ಲಂತೂ ಒಂದಿರೋರೇ ಈ ಥರ 2, 3 ಇರೋರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಮೊದಲಿನ ಕಾಲದಲ್ಲೇ 10 ಜನ ಮಕ್ಕಳನ್ನ ಎತ್ತಿ ಸಾಕಿ ಮೇಂಟೈನ್ ಮಾಡ್ತಿದ್ರು. ಈಗ ಒಂದನ್ನ ಎತ್ತು ಒಂದನ್ನು ಸಾಕೋಷ್ಟರಲ್ಲೇ ಸಾಕಾಗಿ ಹೋಗುತ್ತೆ. ಇನ್ನು 2, 3 ಇರೋರಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಹಂಗೂ 2 ಅಂತ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದೆ. ಸೊ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲ್ ಲುಕ್ ಹೆಂಗೆ ಬರುತ್ತೆ ಅನ್ನೋದನ್ನು ನೋಡಿ. ಇವರಿಬ್ಬರು ಸ್ಕೂಲ್ಗೆ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲ ತಗಲಾಕ್ಕೊಂಡು ಆಚೆ ಹೋಗ್ಬಿಟ್ಟು ಮೆಟ್ಲಿತ್ತು, ಮೆಟ್ಲು ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ರು. ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಳ್ಳಿ ಅಂತೆಲ್ಲ ಆಟ ಆಡ್ತಾಯಿದ್ರು ದಿಯಾ. ದರ್ಶನಿಗೆ ಆ ಥರ ಜೊತೇಲಿ ಆಟ ಆಡಬೇಕು ಅಂತ ಸಖತ್ ಇಷ್ಟ. ನಮ್ಮ ಮನೆ ಹತ್ರ ಇರೋ ಮಕ್ಕಳು ಅಷ್ಟು ಆ ಥರ ಆಟ ಆಡೋಲ್ಲ. ಒಂದೊಂದು ಹತ್ರ ಇದ್ದಾಗ ಒಂದೊಂದು ಥರ ಆಟ ಆಡ್ತಾಳೆ ದರ್ಶನ ಅಂತೂ. ನಮ್ಮ ರೋಡಲ್ಲಿದ್ದಾಗ ಬೇರೆ ಥರ ಆಟ ಆಡ್ತಾಳೆ. ಇನ್ನು ಅಲ್ಲಿ ದಿಯನ ಜೊತೆ ಇದ್ದಾಗ ಅದೊಂಥರ ಸ್ಪೆಷಲಾಗಿ ಆಟ ಆಡ್ತಾಳೆ. ಇಲ್ಲಿ ತೋರ್ಸೋಕ್ಕೆ ಒಂದು 5 ಮಿನಿಟ್ಸಲ್ಲಿ ಜೋಡಿಸೋ ಥರ ತೋರಿಸ್ಬಿಡ್ಬೋದು. ಬಟ್ ಅಲ್ಲಿ ನಿಜವಾಗ್ಲೂ ಜೋಡಿಸೋದಕ್ಕೆ ಮಿನಿಮಮ್ ಒಂದು 1/2 ಆದರೂ ಆಗುತ್ತೆ. ಮಧ್ಯ ಕೆಲವೊಂದು ಫಿನಿಶಿಂಗ್ ಕೊಡೋದಕ್ಕೆ ಎಲ್ಲನೂ ಮಾಡೋ ಅಷ್ಟರಲ್ಲಿ ಇವರಿಬ್ರದ್ದಂತೂ ನಿಲ್ತಾನೆ ಇಲ್ಲ ಆಟ ಬಂದು. ಹಾಗೆ ತಂಗಿ ಕೂಡ ಇದ್ದಿದ್ದರಿಂದ ಎಲ್ಲ ಫುಲ್ ಖುಷಿಯಾಗಿ ನಮ್ಮ ದಿಯಾ ಅಂತೂ ಅತ್ತೆ ಅತ್ತೆ ಅಂದ್ಕೊಂಡು ಫುಲ್ಲು ಖುಷಿಯಾಗಿ ಆಟ ಆಡ್ತಾಯಿದ್ಲು. ಇವ್ರನ್ನ ಹಿಡಿಯೋದು ದೊಡ್ಡ ಕೆಲಸ ಆಗಿತ್ತು. ಹಂಗೂ ಇನ್ನೊಂದು ಮನೆಗೆ ಕಳ್ಸೋಣ ಅಂದರೂ ಕೂಡ ಹೋಗೋಕ್ಕೆ ರೆಡಿ ಇಲ್ಲ ಅವರು. ಫಸ್ಟು ಹೋಗ್ತೀವಿ ಅಂತ ಬ್ಯಾಗ್ ಎತ್ಕೊಂಡು ರೆಡಿ ಆದರು, ಆಮೇಲೆ ಹೋಗೋಕ್ಕೆ ರೆಡಿ ಇಲ್ಲ. ಅದರಲ್ಲಿ ನಾನು ಬೇರೆ ಜೋಡಿಸ್ತಾ ಅಂದರೆ ರೆಡಿ ಮಾಡ್ತಾಯಿದ್ನಾ ಥೀಮ್ಗೆ. ನೋಡಿದ್ರೆ ಮಕ್ಕಳು ಬಂದು ಚೆಲ್ಲೇ ಬಿಟ್ಟರು ಬೇಳೆನ. ಡಬಲ್ ಕೆಲಸ ಮಾಡಿದ್ರು ಅಂದ್ಕೊಂಡು ಸದ್ಯ ಫುಲ್ ಎಲ್ಲ ರೆಡಿ ಆದಮೇಲೆ ಚೆಲ್ಬಿಟ್ಟಿದ್ದಿದ್ರೆ ತುಂಬ ಟೈಮ್ ಹಿಡಿಯೋದು. ಆಮೇಲೆ ಇನ್ನೂ ಸ್ಟಾರ್ಟಿಂಗೇ ಆಗಿದ್ದರಿಂದ ಮತ್ತೆ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅದನ್ನು ಥೀಮ್ ಇದು ಮಾಡೋದನ್ನು. ನೋಡ್ತಾ ಇರ್ಬೋದು ಒಂದು 90% ಆಗಿದೆ. ಅದರಲ್ಲಿ ಸ್ವಲ್ಪ ಗಾಳಿಗೆಲ್ಲ ಎದ್ಬಿಡ್ತಾಯಿತ್ತು. ಈ ಥರ ಜಸ್ಟ್ ಸಿಂಪಲ್ಲಾಗಿ ಎಲ್ಲೋ ಒಂದು ಗ್ರೀನ್ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದ್ವಿ. ಇನ್ನು ಫೈನಲ್ ಲುಕ್ಕು ವೆಯ್ಟ್ ಮಾಡಿ ಲಾಸ್ಟಿಗೆ ಎಂಡ್ಗೆ ಹಾಕ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ವಿಡಿಯೋ ಎಂಡಲ್ಲಿ ದರ್ಶನ ಆ್ಯಂಡ್ ದಿಯಾದು ಸೆಕೆಂಡ್ ಮಂತದ್ದು ಯಾವ ಥರ ಥೀಮ್ ಮಾಡಿದ್ವಿ ಅಂತ ಕೂಡ ಹಾಕಿರ್ತೀನಿ, ಲಾಸ್ಟಲ್ಲಿ ನೋಡಿ ಆಯಿತಾ. ಆಮೇಲೆ ಇನ್ನೂ ಇದು ಫೈನಲ್ ಆಗಿಲ್ಲ. ಫುಲ್ಲು ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಏನು ಅಂತ ನೋಡ್ತಾನೇ ಇದ್ವಿ. ಅದ್ರ ಮಧ್ಯ ಗಾಳಿ ಬಂತು ಅಂದರೆ ಎಲೆ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತಾಯಿತ್ತು. ಇದು ಫೈನಲ್ ಲುಕ್ಕು 2 ಅಂತ ಅಂದ್ಬಿಟ್ಟು. ಮಂತ್ ಅಂತೆಲ್ಲ ಏನು ಮೆನ್ಷನ್ ಮಾಡಲಿಲ್ಲ. ಫಿನಿಶಿಂಗ್ ಎಲ್ಲ ಆದಮೇಲೆ ಪಾಪುನ ಮಲಗಿಸಿ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡ್ವಿ. ಇದಾಗಿತ್ತು ನಮ್ಮ 2 ಮಂತ್ ಥೀಮ್ ಪಾಪುದು. ಆ್ಯಂಡ್ ಆಮೇಲೆ ನಮ್ಮ ಮನೆಯವ್ರು ಬಂದರು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಪಾರ್ಕಿಗೆ ಹೋಗೋಣ ಅಂತ ಮನೆ ಹತ್ರ ಇರೋ ಪಾರ್ಕಿಗೆ ಕರ್ಕೊಂಡೋದ್ರು. ಸ್ವಲ್ಪ ಆಟ ಎಲ್ಲ ಆಡಿದ್ಲು. ಜೋಕಾಲಿ ಅಂದರೆ ಸ್ವಲ್ಪ ಬಿದ್ದುಬಿಟ್ಟಿದ್ಲು ಅನ್ನೋ ಭಯಕ್ಕೆ ನೆನ್ನೆ ಅವಳು ಆಟ ಆಡ್ತಾ ಇರಲಿಲ್ಲ. ಸ್ವಲ್ಪ ಭಯ ಪಟ್ಟಿದ್ದಲ್ಲ, ಹಾಗಾಗಿ ಅವ್ರ ಅಪ್ಪನ ಜೊತೆನೇ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆಟ ಆಡಿದ್ಲು. ಚಪ್ಪಲಿ ಬೇರೆ ಏನೋ ಸ್ವಲ್ಪ ಗಾಯ ಆಯಿತು ಅಂದ್ಬಿಟ್ಟು ಅವ್ರ ಅಪ್ಪಂಗೆ ತೋರಿಸ್ತಾನೆ ಇದ್ಲು. ಆಟ ಆಡೋದಕ್ಕಿಂತ ಹೆಚ್ಚಾಗಿ ಅವ್ರ ಅಪ್ಪನ ಜೊತೆನೇ ಆಟ ಆಡಿದ್ದು ಜಾಸ್ತಿ ಅವಳು. ಅವ್ರ ಅಪ್ಪ ಇದ್ಬಿಟ್ರೆ ಸಾಕು ದರ್ಶನಂಗಂತೂ ಇನ್ಯಾರೂ ಬೇಡ, ನಾನೂ ಬೇಡ ಅಂತಲೇ ಹೇಳ್ಬೋದು.
ಪ್ರತಿದಿನವೂ ಅಷ್ಟೇ ಅವರಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವಳು ಕಳ್ಸೋಕ್ಕೆ ಇಷ್ಟನೇ ಇರಲ್ಲ. ಹತ್ಕೊಂಡು ಹಂಗೂ ಒಂದು 4 ರೌಂಡ್ ಹಾಕ್ಸಿ ಬಿಟ್ಟು ಹೋಗ್ತಾರೆ. ಒಂಥರ ಆ ಥರ ಅಳೋದು ನೋಡಿಬಿಟ್ರೆ ಒಂಥರ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಖುಷಿನೂ ಆಗುತ್ತೆ. ಮಕ್ಕಳು ಈ ವಯಸ್ಸಿಗೆ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಎಲ್ಲ ಸರಿ ಮಾಡಿ ಹಾಕ್ಕೊಟ್ರು. ಅಲ್ಲಿಂದ ಜಾಸ್ತಿ ಹೊತ್ತಿರಲಿಲ್ಲ. ಇವಳು ಆಟ ಏನು ಆಡ್ದಲೇ ಇದ್ದಿದ್ದರಿಂದ ಸರಿ ಅಟ್ಲೀಸ್ಟ್ ಮನೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಅವರು ರೆಸ್ಟ್ ಮಾಡ್ಬೋದು ಅಂತ ಮನೆಗೆ ಹೊರಟು ಬಂದ್ವಿ ನಾವು. ಹಂಗೆ ನಿಯರಲ್ಲೊಂದು ಚಾಟ್ಸ್ ಶಾಪ್ ಇತ್ತು. ಸೊ ಅಲ್ಲಿ ಫೇಮಸ್ ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ. ಅಲ್ಲೇ ತಿನ್ನೋಷ್ಟು ಟೈಮ್ ಇರಲ್ಲ ಇವಳನ್ನ ಹಿಡ್ಕೊಂಡು ಅಂತ ಅಂದ್ಬಿಟ್ಟು. ಓವರಾಲ್ ಅವತ್ತಿನ ದಿನ ಫುಲ್ ಚೆನ್ನಾಗಿತ್ತು, ಖುಷಿಯಾಗಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಹಾಗೆ ಪಾರ್ಕಲ್ಲಿ ಯಾವುದೇ ಹೂವು ಕಾಣಿಸಂಗಿಲ್ಲ. ಅವಳಿಗೆ ಅಮ್ಮ ಕಿತ್ಕೊಡಮ್ಮ ಅಂತಿದ್ಲು. ನಾನು ಕಿತ್ಕೊಟ್ರೆ ನನ್ನ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಕೊಡ್ತಿದ್ದಾಳೆ ಅವಳು. ಲವ್ ಯು ಅಪ್ಪ ಅಂತ ಅಂದ್ಬಿಟ್ಟು ಅವರಪ್ಪ ತೆಗೆದ್ಬಿಟ್ಟು ಕೊಟ್ಟರು ವಾಪಸ್ಸು. ಆಮೇಲೆ ಅದನ್ನು ಹಂಗೆ ಜುಟ್ಟಿಗಿಟ್ಟೆ. ಚೆನ್ನಾಗಿ ಕಾಣಿಸ್ತಿದ್ಲು. ಅವಳು ಶರ್ಟಿಗೆ ಮ್ಯಾಚ್ ಆಗ್ತಿತ್ತು. ಒಂಥರ ಅವಳು ಫೇಸ್ ಚಿಕ್ಕದಾಗಿ, ಆ ಫ್ಲವರ್ ದೊಡ್ಡದಾಗಿ. ಆಮೇಲೆ ಹಿಂಗೆ ಆಟ ಆಡಿಕೊಂಡು ಒಂದು ಪಾಪು ಸಿಕ್ತು ಅಂತ ಅಂದ್ಬಿಟ್ಟು ಆಟ ಆಡ್ಕೊಂಡು ಹೊರಟ್ವಿ ನಾವು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಫ್ಲವರ್ ಕೂಡ ಇಷ್ಟ ಆಗಿತ್ತು. ಅದನ್ನ 2 ಜುಟ್ಟಿಗೆ ಇಟ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ, ಅದೇ ಅವಳಿಗೆ ಒಂಥರ ಲೈಟ್ ಪರ್ಪಲ್ ಕಲರು ಇಷ್ಟ ಆಯಿತು. ಅಮ್ಮ ಇದನ್ನು ಮುಡಿಸು ಅಂತ ಅಂದ್ಲು. ಹೂವು ಅಂತಿದ್ಲ. ಅದಕ್ಕೆ ಕೊಡಮ್ಮ ಇಡ್ತೀನಿ ಅದನ್ನು ಕೂಡ ಅಂತ ಅಂದ್ಬಿಟ್ಟು ಅದನ್ನು ಹಿಂದೆಗಡೆ ಜುಟ್ಟಿಗಿಟ್ಟೆ. ಚೆನ್ನಾಗಿತ್ತು. ಒಂಥರ ಮಕ್ಕಳು ಪಿಳ್ಳು ಜುಟ್ಟಿಗೆ ಸಣ್ಣ ಸಣ್ಣ ಹೂವು ಇಡೋದಕ್ಕೆ, ಚಿಕ್ಕ ಜುಟ್ಟಿಗೆ ಖುಷಿ ಅನ್ನಿಸ್ತಾಯಿತ್ತು ನನಗಂತೂ. ಇನ್ ಕೇಸ್ ಏನಾದರೂ ಬೋಡ ಮಾಡಿಸ್ಬಿಟ್ರೆ ಈ ಥರ ಎಲ್ಲ ಇಡೋಕ್ಕಾಗಲ್ಲಲ್ಲಪ್ಪ ಅಂತ ಅನ್ನಿಸ್ತಾಯಿತ್ತು. ಇದನ್ನು ಒಂದು ರೀಲ್ಸ್ಗೆ ಇನ್ಸ್ಟಾದಲ್ಲಿ ಹಾಕಿದ್ದೀನಿ. ಹೋಗಿ ಒಂದು ಸತಿ ನೋಡಿ ಆಯಿತಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಒಂಥರ ಎಲ್ಲ ಸ್ವೀಟ್ ಮೆಮೊರೀಸ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಪಾಪುದು ಥೀಮ್ ಮಾಡಿದ್ವಲ್ಲ 2nd ಮಂತ್ದು, ಅದೇ ಟೈಮಲ್ಲಿ ಸಮ್ಮರ್ ಥೀಮ್ ಕೂಡ ಮಾಡಿದ್ವಿ. 1 ಮಂತಲ್ಲಿ ಆ ಸಿಚುವೇಶನ್ ಮೀನ್ಸ್ ಆ ಮಂತಲ್ಲಿ ಏನು ಸ್ಪೆಷಲ್ ಇರುತ್ತೋ ಅದ್ರ ಜೊತೆಗೆ ಅದನ್ನು ಮಾಡೋಣ ಅಂತ. ಇದು ದರ್ಶನಂದು 2nd ಮಂತದು. ಇದು ದರ್ಶನಂಗೆ 2nd ಮಂತ್ ಮಾಡೋವಾಗ ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ ಸಂಕ್ರಾಂತಿ ಥೀಮ್ ಮಾಡಿದ್ವಿ. ಅದು ಒಂಥರ ಸ್ವೀಟ್ ಮೆಮೊರೀಸ್ ಚೆನ್ನಾಗಿತ್ತು. ಬಟ್ ಅಂದರೆ ಅವಳು ಆವಾಗ ನೀಟಾಗಿ ನೋಡ್ತಾನೆ ಇರಲಿಲ್ಲ. ನೀಟಾಗಿ ಫೋಟೋ ಕೂಡ ತೆಗಿಯೋಕ್ಕಾಗಲಿಲ್ಲ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಇನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನಮಗೆ. ಇದು ನಮ್ಮ ದಿಯಂದು 2nd ಮಂತ್ ಮಾಡಿರೋದು ಬಿಸ್ಕೆಟಲ್ಲಿ. ಇನ್ನೊಂದು ಥರನೂ ಇದೆ, ಅದು ಚೆನ್ನಾಗಿದೆ. ಯಾರೆಲ್ಲ ಫಸ್ಟ್ ಮಾಮ್ ಆಗಿರ್ತಾರೋ, ಫಸ್ಟ್ ಬೇಬಿಗೆ ಫಸ್ಟ್ ಈ ಥರ ಎಲ್ಲ ಮಾಡೋದಕ್ಕೆ ತಲೆನೇ ಓಡಲ್ಲ, ಕೈ ಕಾಲು ಕೂಡ ಆಡಲ್ಲ. ಫಸ್ಟ್ ಮಂತ್ 2nd ಮಂತಲ್ಲಿ ಇನ್ನೂ ಅಷ್ಟೊಂದು ಹುಷಾರು ಕೂಡ ಆಗಿರಲ್ವಲ್ಲ. ಹಾಗಾಗಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದು ಕ್ಲೌಡ್ ಥರ ಸಖತ್ತಾಗಿದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ. ನನ್ನ ವ್ಲಾಗ್ಸ್ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.